ಹಾಯ್ ನಮಸ್ತೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಚಕ್ಲಿ ಮಾಡ್ತಾಯಿದ್ದೀನಿ, ಅಂದರೆ ಮಸಾಲ ಚಕ್ಲಿ. ಅದಕ್ಕೋಸ್ಕರ ನಾನಿಲ್ಲಿ 3 ಚಮಚದಷ್ಟು ಖಾರದ ಪುಡಿ ಇದು ಹೀಗಿದೆ. ಇಲ್ಲಿ ಇದಕ್ಕೆ ಅಜ್ಮೈ ಅಂತಾರೆ ಇದು, ಮತ್ತು ಸ್ವಲ್ಪ ಜೀರಿಗೆ, ಇಲ್ಲಿ ಒಂದು ಚಮಚದಷ್ಟು ಎಳ್ಳು, ಮತ್ತು ಇಲ್ಲಿ ಕಡಲೆ. ಇದನ್ನು ಪೌಡ್ರ್ ಮಾಡ್ಕೊಳ್ತೀನಿ ನುಣ್ಣಗೆ ಮಿಕ್ಸಿಲಿ. ಮತ್ತು ಇಲ್ಲಿ ನಾನು ಈ ಕಪ್ನಲ್ಲಿ 2.5 3 ಕಪ್ನಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಅಂದರೆ ಇದು ಎಲ್ಲ ತೊಳೆದು ಅಕ್ಕಿನ ಮಿಲ್ ಮಾಡಿಸಿರೋದು ಇದು. ಪಾಲಕ್ ಮೇನ್ ಇದು ಒಂದು ಅರ್ಧ ಕಟ್ನಷ್ಟಿದೆ ಪಾಲಕ್. ಇದು ಎಷ್ಟಿದೆ, ಒಂದು ಹಿಡಿಯಷ್ಟು. ಇದನ್ನು ತೊಳೆದು ಇಟ್ಕೊಂಡಿದ್ದೀನಿ. ಇದನ್ನು ಬೇಯಿಸಿ ನಂತರ ಮಿಕ್ಸಿ ಜಾರ್ನಲ್ಲಿ ರುಬ್ಕೊಳ್ತೀನಿ ನುಣ್ಣಗೆ. ಇದ್ರದ್ದು ಮಾಡೋದು ತೋರಿಸ್ತೀನಿ ನಾನು ನಿಮಗೆ. ನೋಡಿ, ನಾನಿಲ್ಲಿ ಇದನ್ನು ಬೇಯಿಸ್ಕೊಂಡಿದ್ದೀನಿ. ತಣ್ಣಗಾದ್ಮೇಲೆ ರುಬ್ಕೊಳ್ತೀನಿ. ಮತ್ತು ನೋಡಿ, ಇದು ಕಡಲೆ ಹುಡಿನ ಚೆನ್ನಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈಗ ಒಟ್ಟು ನನಗೆ ಇಲ್ಲಿ 3 ಬಟ್ಲು ಹಸಿಟ್ಟಿದೆ. ಈ ಬಟ್ಲಲ್ಲಿ 3 ಬಟ್ಲು ಹಸಿಟ್ಟು ತುಂಬ. ಮತ್ತು ಇದು ಕಡಲೆ ಹುಡಿ. ನಂತರ ನೋಡಿ, ಇದನ್ನೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ತೀನಿ. ಆಮೇಲೆ ಉಪ್ಪು ಕೂಡ ಇಲ್ಲೇ ಸೇರಿಸ್ಕೊಂಡು ನೋಡಿ, ನಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ಹಾಕ್ಕೊಳ್ಳಿ ನೋಡಿಕೊಂಡು. ನಮ್ಮದು ಚಿಕ್ಕದು ಚಮಚ ಅದರಿಂದ ಅಷ್ಟು ಹಾಕ್ಕೊಳ್ತೀನಿ. ಇದನ್ನು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಹೀಗೆ ನೋಡಿ, ನಾನು ಇಲ್ಲಿ ಎಣ್ಣೆ ಕೂಡ ಕಾಯಕ್ಕೆ ಇಟ್ಟಿದ್ದೀನಿ. ಚೆನ್ನಾಗಿ ಎಣ್ಣೆ ಕಾದ್ರೆ ಎಣ್ಣೆನ ಇದಕ್ಕೆ ಸೇರಿಸ್ಕೋಬೇಕು. ನೋಡಿ, ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು, ಹಂಗೆ ಸೇರಿಸ್ಕೊಳ್ಳಿ. ನಾವು ಯಾವಾಗಲೂ 1 kg ಅಕ್ಕಿ ತೊಳೆದ್ಬಿಟ್ಟು ಒಣ ಹಾಕಿದ್ರೆ ಅದರಲ್ಲಿ ನಮಗೆ ಡಬಲ್ ಮಿಲ್ ಮಾಡಿಸಿದಾಗ ಡಬಲ್ ಹಸಿಟ್ಟು ಆಗ್ತದೆ. ಅಂದರೆ 1 ಸೇರಿಗೆ 3 ಪೌನಷ್ಟು ಎಕ್ಸ್ಟ್ರಾ ಹಸಿಟ್ಟು ಬರ್ತದೆ. ಇಲ್ಲಾಂದರೆ 2 ಗ್ಲಾಸ್ ಆ ಥರ ಹಸಿಟ್ಟು ಬರ್ತದೆ. ಮನೇಲಿ ಮಾಡಿಸಿದ್ರೆ ಚೆನ್ನಾಗಿರ್ತದೆ, ಹೊರಗಡೆಯಿಂದ ತರೋದಕ್ಕಿಂತ. ಅಕ್ಕಿ ಹಿಟ್ಟನ್ನು ಮನೇಲಿ ಮಾಡಿಸಿದ್ರೆ ಚೆನ್ನಾಗಿರುತ್ತೆ. ಮುಂದೆ ಒದಗ್ತದೆ ಹಸಿಟ್ಟು ಯಾವಾಗಲೂ. 1 kgಗೆ ಅರ್ಧ kg ಅಷ್ಟು ಒದಗ್ತದೆ, ಇಲ್ಲಾಂದರೆ 3 ಪೌನಷ್ಟು ಒದಗ್ತದೆ ಹಸಿಟ್ಟು. ನೋಡಿ, ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇವಾಗ ಎಣ್ಣೆಲಿ ಕಾದಿದೆ ಚೆನ್ನಾಗಿ. ಇದಕ್ಕೆ ಈ ಥರ ಹಾಕೋಬೇಕು. ಈ ಥರ ಚೂರು ಅನ್ಬೇಕು. ನಾನಿಲ್ಲಿ ಇದರಲ್ಲಿ ನೋಡಿ, ಈ ಸೋಪ್ನಲ್ಲಿ 2 ಚಮಚದಷ್ಟು ಹಾಕ್ತಾಯಿದ್ದೀನಿ. ನೋಡಿ, ಎಣ್ಣೆ ಬಿಸಿ ಇದೆ, ಕೈ ಹಾಕಕ್ಕೆ ಹೋಗ್ಬಿಡಿ, ಸುಟ್ಕೊಳ್ತದೆ. ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು. ಹೀಗೆ ಎಲ್ಲ ಮಿಕ್ಸ್ ಆಗಬೇಕಿದು ಎಣ್ಣೆದು. ಸುಡೋ ಎಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಿ ಚಕ್ಲಿ ಬರ್ತವೆ. ನೋಡಿ, ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಹೀಗೆ ನೋಡಿ, ಈಗ ಆಗ್ಬೇಕು ಹಿಂಗೆ. ಆಮೇಲೆ ನಾನು ಪಾಲಕಿಂದ ಆಡಿಸ್ಬಿಟ್ಟು ಹಾಕ್ಕೊಳ್ತೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ತೀನಿ. ನೋಡಿ, ಈಗ ನೋಡಿ ಎಷ್ಟು ಕಲರ್ ಬಂದಿದೆ ಇದು ಮೆಂತ್ಯ ಸೊಪ್ಪಿಂದು. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ತೋರಿಸ್ತೀನಿ ನೋಡಿ. ಈ ಥರ ನಾನು ಮಾಡಿ ಇಟ್ಕೊಂಡಿದ್ದೀನಿ ಹಿಂಗೆ.
ಈ ಥರ ಇದು ಒಣಗಕ್ಕೆ ಬಿಡಬಾರ್ದು ಹಿಟ್ಟನ್ನ. ಅದಕ್ಕೋಸ್ಕರ ನೀವು ಬಟ್ಟೆನಾದರೂ ತಣ್ಣಗೆ ಬಟ್ಟೆ ಮಾಡಿ ಮುಚ್ಕೋಬೋದು, ಇಲ್ಲಾಂದರೆ ಪ್ಲೇಟ್ ಮುಚ್ಕೋಬೋದು. ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಈ ಥರದ ನಾನು ಒಂದು ಎಣ್ಣೆ ಕವರ್ ತೊಗೊಂಡಿದ್ದೀನಿ ಚಕ್ಲಿ ಹಾಕಲಿಕ್ಕೆ. ಇದ್ರ ಮೇಲೆ ಬಿಟ್ಟು ಚಕ್ಲಿ ಹಾಕ್ತೀನಿ ನೋಡಿ. ನಮ್ಮದು ಇದು ಬಿಲ್ಲೆ ಈ ಥರದ ಚಕ್ಲಿ ಮಾಡೋದು. ಅದಕ್ಕೆ ಈ ಥರ ಹಾಕ್ಕೊಂಡು ಈ ಥರ ಇದೆ ಸೇರಿಸ್ಕೊಂಡು. ಇದು ಎಣ್ಣೆ ಕವರು, ಅದಕ್ಕೋಸ್ಕರ ಎಣ್ಣೆ ಇದರಲ್ಲಿದೆ. ನಾನು ಸಾರ್ಕೊಳ್ತಾ ಇದ್ದೀನಿ. ಹಿಟ್ಟನ್ನ ಗಟ್ಟಿಯಾಗಿ ಕಲಿಸ್ಕೊಡಿ, ಇಲ್ಲಾಂದರೆ ತೆಳುವಾದರೆ ಒಟ್ಕೊಳ್ತದೆ. ನೋಡಿ ನಿಧಾನಕ್ಕೆ ಹೀಗೆ ಬರಬೇಕು. ಹಿಂಗೆ ನಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲಕ್ಕೆ ನಾವು ಚಕ್ಲಿನ ಹೊತ್ಕೋಬೇಕು. ನಂತರ ಇದನ್ನು ಇಲ್ಲಿಗೆ ಟಚ್ ಮಾಡಿದ್ವಿ. ಎಣ್ಣೆ ಖಾರ ಇದೆ. ಇನ್ನೊಂದು ಚಕ್ಲಿ ಸ್ಲೋವಲ್ಲಿ ಉರಿ ಇಟ್ಕೊಂಡು ಬೇಯಿಸ್ತಾರೆ. ಜಾಸ್ತಿ ಐ ಮಾಡಿದ್ರೆ ಎಲ್ಲ ಸೀದಾ ಚಕ್ಲಿ. ಸ್ಲೋವಲ್ಲಿ ಇರಲಿ ಉರಿ. ನೋಡಿ ಈ ಥರ ಬೇಯಿಸ್ಕೋಬೇಕು ಹಿಂಗೆ. ನೋಡಿ ಉರಿ ಸ್ವಲ್ಪ ಕಮ್ಮಿನೇ ಇಟ್ಕೊಂಡು ಬೇಯಿಸ್ಕೊಳ್ಳಿ, ಇಲ್ಲಾಂದರೆ ಒಳಗಡೆ ಬೇಯಲ್ಲ. ಅದಕ್ಕೋಸ್ಕರ ನೋಡಿ ಈ ಥರ ಬಂದಮೇಲೆ ನೀವೊಂದ್ಸಲ ಟ್ರೈ ಮಾಡಿ ಮನೇಲಿ. ಇದನ್ನು ನೋಡಿ ಇಷ್ಟು ಬಂದವೆ ಚಕ್ಲಿ, ಅಷ್ಟು ಕ್ವಾಂಟಿಟಿಗೆ ಹಸಿಟ್ಟಿಗೆ.